ಫ್ರೆಂಡ್ಸ್ ಎಲ್ಲರಿಗೂ 10 ನಿಮಿಷದಲ್ಲಿ ಚಟ್ನಿ ಪುಡಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಇದು ಬ್ಯಾಚುಲರ್ಸ್ಗಂತೂ ತುಂಬ ಯೂಸ್ ಆಗುತ್ತೆ. ಇಂಗ್ರೀಡಿಯೆಂಟ್ಸ್ ಏನು ಜಾಸ್ತಿ ಬೇಕಾಗಿಲ್ಲ, ಒಂದು 6 ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು, ಆರಾಮಾಗೆ ಬ್ಯಾಚುಲರ್ಸು ಮಾಡ್ಕೋಬೋದು, ಈಸಿಯಾಗೂ ಮಾಡ್ಕೋಬೋದು. ತಕ್ಷಣಕ್ಕೆ ಯಾವುದೇ ಸಾಂಬಾರು ಇಲ್ಲ ಅಂತ ಅಂದ್ರೂ ಓಕೆ. ನಾನು 1 ಹಿಡಿಯಷ್ಟು ಕಡಲೆ ಬೀಜನ ಈಗ ಬಾಣಲೆಯಲ್ಲಿ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡ್ಕೋತೀನಿ. ಅದು ಬ್ರೌನ್ ಕಲರಾಗಿ ಸಿಪ್ಪೆನೂ ಬಿಡಬೇಕು. ಅದಾಗಿದ ತಕ್ಷಣ ನಾನು ಮಿಕ್ಸಿಗೆ ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು ಮತ್ತು ಬೆಳ್ಳುಳ್ಳಿನ ತಗೋತೀನಿ. ನಾವು ರೋಸ್ಟ್ ಮಾಡಿಸ್ಕೊಂಡಿರೋಂತಹ ಕಡಲೆ ಬೀಜನ ನಾವು ಮಿಕ್ಸಿಗೆ ಹಾಕಬೇಕು. ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಖಾರದ ಪುಡಿ. ನಾನು ಬಂದ್ಬಿಟ್ಟು ನನಗೆ ಖಾರ ಜಾಸ್ತಿ ಬೇಕಾಗಿದೆ, ಅದಕ್ಕೆ 1.5 ಸ್ಪೂನ್ ಹಾಕ್ತಿದ್ದೀನಿ ನಾನು ಖಾರದ ಪುಡಿನ. ಅದನ್ನು ಗ್ರೈಂಡ್ ಮಾಡ್ಕೋಬೇಕು. ನಿಮಗೆ ತರಿ ಆಗಬೇಕಂತ ತರಿಯಾಗೂ ಗ್ರೈಂಡ್ ಮಾಡ್ಕೋಬೋದು, ಇಲ್ಲ ಸ್ಮೂತಾಗಿ ಇರಬೇಕಂತಂದರೆ ಸ್ಮೂತಾಗೆ ಗ್ರೈಂಡ್ ಮಾಡ್ಕೊಳ್ಳಿ. ನಾನು ತರಿಯಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಮತ್ತು ಅದೇ ಜಾರ್ಗೆ ನಾವು ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು, ಒಂದು 10 ರಷ್ಟು ಬೆಳ್ಳುಳ್ಳಿನ ಹಾಕ್ಕೋಬೇಕು. ನಾವು ಇನ್ನೊಂದು ಸೈಡಲ್ಲಿ ಒಂದು ಸ್ಟವ್ ಮೇಲೆ ಬಾಣಲಿ ಇಟ್ಬಿಟ್ಟು ಎಣ್ಣೆ ಕಾಯೋವರೆಗೂ ನಾವು ಮೀಡಿಯಮ್ ಫ್ಲೇಮಲ್ಲೇ ಎಣ್ಣೆ ಕಾಯಿಸ್ಬೇಕು. ಅದಾಗಿದ ತಕ್ಷಣ ನಾವು ಮಿಕ್ಸಿಗೆ ಹಾಕ್ಕೊಂಡಿರ್ತೀವಲ್ಲ ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು ಹಾಗೆ ಬೆಳ್ಳುಳ್ಳಿನ, ಅದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಹಸಿ ಸ್ಮೆಲ್ ಹೋಗೋವರೆಗೂ ನಾವು ಅದನ್ನು ಫ್ರೈ ಮಾಡ್ಕೋಬೇಕು. ಸ್ಟವ್ ಆಫ್ ಮಾಡಬೇಕು. ಆಫ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ತುಂಬ ಈಸಿ, ನೀವು ಒಂದು ಸಲ ಟ್ರೈ ಮಾಡಿ, ಟೇಸ್ಟೂ ಚೆನ್ನಾಗಿರುತ್ತೆ. ಇದೆಲ್ಲ ಆಗಿದ ತಕ್ಷಣ ನಾವು ಅದನ್ನು ಪಕ್ಕಕ್ಕೆ ಎತ್ತಿಡಬೇಕು. ಏಕೆಂದರೆ ಆರಿದ ಮೇಲೆ ಕಲಿಸ್ಬೇಕು. ಅದರಲ್ಲಿ ಅದು ಸ್ವಲ್ಪ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕಲ್ವ. ಸ್ವಲ್ಪ ಪಕ್ಕಕ್ಕೆ ಎತ್ತಿಟ್ಟಾದಮೇಲೆ ನಾವು ಗ್ರೈಂಡ್ ಮಾಡ್ಕೊಂಡಿರೋವಂತಹ ಕಡಲೆ ಬೀಜದ ಪೌಡ್ರ್ ಇರುತ್ತಲ್ಲ, ಅದನ್ನು ಅದರಲ್ಲಿ ಹಾಕ್ಕೋಬೇಕು. ಅದು ಎಲ್ಲ ಆರಿದ್ಮೇಲೆ ಹಾಕ್ಕೋಬೇಕು. ಸ್ಪೂನಲ್ಲಿ ಬೇಕಾದ್ರೆ ಸ್ಪೂನಲ್ಲೇ ಮಿಕ್ಸ್ ಮಾಡ್ಬೋದು. ನಾನು ಕೈಯಲ್ಲಿ ಮಿಕ್ಸ್ ಮಾಡ್ತಿದ್ದೀನಿ, ನೀಟಾಗಿ ಮಿಕ್ಸ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಇದು ಹಂಗೆ ತಿನ್ನೋದಕ್ಕೂ ಸಖತ್ತಾಗಿರುತ್ತೆ. ಆಮೇಲೆ ರೊಟ್ಟಿಗಾಗಿರ್ಬೋದು, ಆಮೇಲೆ ಅನ್ನಕ್ಕೆ ಆಗಿರ್ಬೋದು. ಅನ್ನಕ್ಕಾದರೆ ತುಪ್ಪ ಹಾಕ್ಕೊತೀನಿ, ಇನ್ನೂ ಚೆನ್ನಾಗೇ ಇರುತ್ತೆ. ಇಷ್ಟು ಈ ಪ್ರೋಸೆಸ್ಸು ತುಂಬ ಈಸಿ. ನನ್ನ ವಿಡಿಯೋ ಎಲ್ಲ ಯಾರ್ಯಾರು ನೋಡ್ತಿದ್ದೀರಾ ಅವರು ನನಗೋಸ್ಕರ ಒಂದು ಲೈಕ್ ಮಾಡಿ, ಒಂದು ಶೇರ್ ಮಾಡಿ, ಯೂಟ್ಯೂಬಲ್ಲಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯಾಗಿ ಅದರ ಪಕ್ಕದಲ್ಲಿರೋಂಥ ಬೆಲ್ಲೈಕನ್ ಬಟನ್ ಅದನ್ನಿ. ಆಮೇಲೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ. ಎಲ್ಲರಿಗೂ ಥ್ಯಾಂಕ್ ಯು.